ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ದೀಪಾವಳಿಯಂದು ಪೂಜಾ ಕೋಣೆಯಲ್ಲಿ ಎಷ್ಟು ದೀಪಗಳನ್ನು ಬೆಳಗಿಸಬೇಕು, ಈ ದೀಪಗಳನ್ನು ಯಾವ ದಿಕ್ಕಿಗೆ ಇಟ್ಟರೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯಿರಿ. ದೀಪಾವಳಿ ಹಬ್ಬ ಬಂತು. ಈ ಹಬ್ಬವನ್ನು ದೀಪಗಳ ಹಬ್ಬ ಅಂತಲೇ ಕರೆಯಲಾಗುತ್ತದೆ. ಕತ್ತಲಿನಿಂದ ಬೆಳಗಿನೆಡೆಗೆ ಸಾಗುವ ಈ ಹಬ್ಬ ಹಿಂದೂಗಳ ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರ ದಿನ. ಈ ದಿನ ಮನೆಯಾದ್ಯಂತ ದೀಪ ಬೆಳಗಿಸಿ ಲಕ್ಷ್ಮೀದೇವಿಯ ಆಹ್ವಾನಕ್ಕಾಗಿ ಹಾಗೂ ಸುಖ, ಶಾಂತಿ, ನೆಮ್ಮದಿಗಾಗಿ ಪ್ರಾರ್ಥನೆ ಮಾಡಲಾಗುತ್ತದೆ. ಬಂಧು ಬಾಂಧವರೆಲ್ಲ ಸೇರಿ ಆಚರಿಸುವ ಈ ಹಬ್ಬದಂದು ದೇವಸ್ಥಾನ, ಮನೆ ಹಾಗೂ ಕಚೇರಿಗಳಲ್ಲಿ ಆಯುಧಗಳನ್ನು ಪೂಜೆ ಮಾಡಲಾಗುವುದು. ಕೆಲವರು ಲಕ್ಷ್ಮೀದೇವಿ ವಿಗ್ರಹವನ್ನಿಟ್ಟು ಪೂಜೆ ಸಲ್ಲಿಸುತ್ತಾರೆ. ಅಂದ ಹಾಗೆ ದೀಪಾವಳಿಯಂದು ದೀಪ ಹಚ್ಚುವ ಸಡಗರದಲ್ಲಿ ತಪ್ಪಾದ ದಿಕ್ಕಿಗೆ ಹಾಗೂ ಹೆಚ್ಚು ಸಂಖ್ಯೆಯಲ್ಲಿ ದೇವರ ಮನೆಯಲ್ಲಿ ನಾವು ದೀಪ ಬೆಳಗಿಸಿ ಬಿಡುತ್ತೇವೆ. ಹೀಗೆ ಅರಿಯದೇ ಕೆಲವೊಂದು ತಪ್ಪುಗಳು ನಮ್ಮಿಂದ ಆಗಬಹುದು. ಇಂತಹ ತಪ್ಪುಗಳಿಂದಾಗಿ ವಾಸ್ತುದೋಷ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ದೀಪಾವಳಿ ಸಮಯದಲ್ಲಿ ಕೆಲ ವಾಸ್ತು ನಿಯಮಗಳನ್ನು ಅನುಸರಿಸುವುದು ಕಡ್ಡಾಯ. ಹಾಗಾದರೆ ದೀಪಾವಳಿಯಂದು ವಾಸ್ತು ಪ್ರಕಾರ ದೇವರ ಮನೆಯಲ್ಲಿ ಎಷ್ಟು ದೀಪಗಳನ್ನು ಬೆಳಗಿಸಬೇಕು, ಇವು ಯಾವ ದಿಕ್ಕಿಗೆ ಇಟ್ಟರೆ ಶುಭ ಎಂದು ತಿಳಿಯೋಣ. ದೇವರ ಮನೆಯಲ್ಲಿ ಎಷ್ಟು ದೀಪ ಹಚ್ಚಬೇಕು? 2 ದೀಪದ ಕಂಬ, ಇದರೊಂದಿಗೆ ಒಂದು ಕಾಮಾಕ್ಷಿ ದೀಪದ ಕಂಬವನ್ನು ದೇವರ ಮನೆಯಲ್ಲಿ ಇಡುವುದು ತುಂಬ ಶ್ರೇಷ್ಠ. ವಾಸ್ತುಶಾಸ್ತ್ರದ ಪ್ರಕಾರ ದೇವರ ಮನೆಯಲ್ಲಿ 2 ಕಾಮಾಕ್ಷಿ ದೀಪವನ್ನು ಬೆಳಗಿಸಬಾರದು. ಒಂದೇ ಒಂದು ಕಾಮಾಕ್ಷಿ ದೀಪವನ್ನು ದೇವರ ಮನೆಯಲ್ಲಿ ಬೆಳಗಿಸುವುದು ಸೂಕ್ತ. ಕಾಮಾಕ್ಷಿ ದೀಪದ ಬದಲಾಗಿ ಅಷ್ಟಲಕ್ಷ್ಮಿ ದೀಪವನ್ನು ಹಚ್ಚಬಹುದು. ಆದರೆ ಎರಡನ್ನೂ ಒಟ್ಟಿಗೆ ದೀಪಾವಳಿ ಹಬ್ಬದಂದು ದೇವರ ಮನೆಯಲ್ಲಿ ಹಚ್ಚಬಾರದು. ಒಟ್ಟು 2 ದೀಪದ ಕಂಬ ಜೊತೆಗೆ ಒಂದು ಕಾಮಾಕ್ಷಿ ದೀಪ ಅಥವಾ ಅಷ್ಟಲಕ್ಷ್ಮಿ ದೀಪ ಅಥವಾ ಮಣ್ಣಿನ ದೀಪ ಹಚ್ಚುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಈ ದೀಪಗಳನ್ನು ಪೂರ್ವ ದಿಕ್ಕಿಗೆ ಸೂರ್ಯ ಅಸ್ತ ಹಾಗೂ ಉದಯ ಕಾಣಿಸುವಂತೆ ಬೆಳಗಿಸಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಸೂರ್ಯ ಉದಯದ ವೇಳೆ ಈ ದೀಪ ಸಕಾರಾತ್ಮಕತೆಯನ್ನು ಆಕರ್ಷಿಸುತ್ತದೆ. ಸೂರ್ಯಾಸ್ತದ ಸಮಯದಲ್ಲಿ ದೇವರ ಮನೆಯಲ್ಲಿ ಇರುವ ಈ ದೀಪ ಮನೆಯಿಂದ ಸಕಾರಾತ್ಮಕ ಶಕ್ತಿ ಹೊರಹೋಗಲು ಬಿಡುವುದಿಲ್ಲ. ಜೊತೆಗೆ ಇದರಿಂದಾಗಿ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುವುದು. ಹೀಗಾಗಿ ದೀಪಾವಳಿಯಂದು ಪೂರ್ವ ದಿಕ್ಕಿಗೆ ದೇವರ ಮನೆಯಲ್ಲಿ ದೀಪ ಹಚ್ಚುವುದು ಮಂಗಳಕರವಾಗಿದೆ. ಮನೆ ಬಾಗಿಲಲ್ಲಿ ಎಷ್ಟು ದೀಪ ಹಚ್ಚುವುದು ಶುಭ? ವಾಸ್ತುಶಾಸ್ತ್ರದ ಪ್ರಕಾರ ದೀಪಾವಳಿಯಂದು ಮನೆ ಬಾಗಿಲಿಗೆ 2 ಮೂಲೆಯಲ್ಲಿ 2 ದೀಪವನ್ನು ಮಾತ್ರ ಬೆಳಗಿಸಬೇಕು. ಇದರ ಬದಲಾಗಿ ನಿಂಬೆಹಣ್ಣಿನ ದೀಪವನ್ನು ಬೆಳಗಿಸಬಹುದು. ಆದರೆ ಮಣ್ಣಿನ ದೀಪ, ನಿಂಬೆಹಣ್ಣಿನ ದೀಪ ಇದರೊಂದಿಗೆ ದೀಪದ ಕಂಬಗಳನ್ನು ಇಡುವುದು ಶುಭವಲ್ಲ. ವಿಶೇಷವಾಗಿ ಬಾಗಿಲಿನ ಮಧ್ಯಭಾಗದಲ್ಲಿ ದೀಪ ಹಚ್ಚುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಬಾಗಿಲಿನಿಂದ ಸ್ವಲ್ಪ ದೂರದ ಮುಂಭಾಗದಲ್ಲಿ ರಂಗೋಲಿ ಬಿಡಿಸಿ ಅದರ ಮಧ್ಯ ದೀಪವನ್ನು ಹಚ್ಚಬಹುದು. ಆದರೆ ಬಾಗಿಲಿನ ಮಧ್ಯಭಾಗದಲ್ಲಿ ದೀಪ ಹಚ್ಚುವುದು ಶುಭ ಸಂಕೇತವಲ್ಲ. ಇದು ಮನೆಯ ಒಳಗೆ ಲಕ್ಷ್ಮೀದೇವಿ ಆಹ್ವಾನವನ್ನು ತಡೆಯುತ್ತದೆ ಎಂದು ವಾಸ್ತುತಜ್ಞರು ಅಭಿಪ್ರಾಯಪಡುತ್ತಾರೆ. ಮನೆಯ ಮುಖ್ಯದ್ವಾರದ ಉತ್ತರ ದಿಕ್ಕಿನಲ್ಲಿ ದೀಪ ಹಚ್ಚುವುದು ತುಂಬ ಮಂಗಳಕರ. ಉತ್ತರ ದಿಕ್ಕನ್ನು ಲಕ್ಷ್ಮೀದೇವಿ ಹಾಗೂ ಕುಬೇರ ದೇವ ವಾಸಸ್ಥಾನ ಎಂದು ಪರಿಗಣಿಸಲಾಗುತ್ತದೆ. ಉತ್ತರ ದಿಕ್ಕಿಗೆ ಮುಖ ಮಾಡಿ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ದೂರವಾಗಿ
ಮದುವೆಯಾಗದೇ ಇರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಹೀಗಾಗಿ ಈ ದಿಕ್ಕು ದೀಪ ಬೆಳಗಿಸಲು ಅತ್ಯಂತ ಶುಭ ಸ್ಥಾನವಾಗಿದೆ. ಮನೆಯ ಮುಖ್ಯದ್ವಾರದ ಮತ್ತೊಂದು ಮೂಲೆ ದಕ್ಷಿಣ ಮೂಲೆಯಾಗಿರುತ್ತದೆ. ಈ ದಿಕ್ಕಿಗೆ ದೀಪವನ್ನು ಮುಖ ಮಾಡಿ ಹಚ್ಚಬಾರದು. ಬದಲಿಗೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಬೆಳಗಿಸುವುದು ಶುಭ. ಇನ್ನು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ದೀಪ ಹಚ್ಚುವುದರಿಂದ ಸಾಲಬಾಧೆ ಕಡಿಮೆಯಾಗುತ್ತದೆ. ದುಡಿದ ದುಡ್ಡು ಕೈಯಲ್ಲಿ ನಿಲ್ಲುವುದು. ಮೆಟ್ಟಿಲುಗಳ ಮೇಲೆ ದೀಪಗಳ ಸಂಖ್ಯೆ ಎಷ್ಟಿರಬೇಕು? ವಾಸ್ತುಶಾಸ್ತ್ರದ ಪ್ರಕಾರ ಮೆಟ್ಟಿಲು ಅಥವಾ ಇನ್ನಿತರ ಯಾವುದೇ ಸ್ಥಳದಲ್ಲಿ ದೀಪಾವಳಿಯಂದು ದೀಪಗಳನ್ನು ಹಚ್ಚಿದರೆ ಅದು ಸಮ ಸಂಖ್ಯೆಯಲ್ಲಿ ಇರಬಾರದು. ಬದಲಾಗಿ ಬೆಸ ಸಂಖ್ಯೆಯಲ್ಲಿ, ಉದಾಹರಣೆಗೆ 1, 3, 5, 7, 9 ಇತ್ಯಾದಿ ಇರುವಂತೆ ನೋಡಿಕೊಳ್ಳಬೇಕು. ಯಾಕೆಂದರೆ ಬೆಸ ಸಂಖ್ಯೆ ಸಕಾರಾತ್ಮಕತೆಯನ್ನು ಬಹುಬೇಗ ಆಕರ್ಷಿಸುತ್ತದೆ. ಮೆಟ್ಟಿಲುಗಳ ಮೇಲೆ ಅಥವಾ ಮನೆಯಿಂದ ಹೊರಗೆ ದೀಪಗಳನ್ನು ಬೆಳಗಿಸುವಾಗ ಅಕ್ಕಿಯಿಂದ ಅಲಂಕಾರ ಮಾಡುವುದು ಅಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ. ವಾಸ್ತುತಜ್ಞರ ಪ್ರಕಾರ ಈ ದಿನ ಮನೆಯ ಧಾನ್ಯಗಳು ಹೊರಗೆ ಇರುವುದು ತರವಲ್ಲ. ಇದರಿಂದ ಮನೆಯಲ್ಲಿ ಧಾನ್ಯಗಳ ಕೊರತೆ ಉಂಟಾಗಬಹುದು. ಹೀಗಾಗಿ ಹೂವುಗಳಿಂದ ಅಥವಾ ಇನ್ನಿತರ ಯಾವುದೇ ವಸ್ತುಗಳಿಂದ ದೀಪಗಳನ್ನು ಅಲಂಕಾರ ಮಾಡಿ ಬೆಳಗಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.